ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡಿ, ಇವತ್ತು ಒಂದು ನ್ಯೂ ಡಿಸೈನು, ಅಂದರೆ ಯಾರಿಗೆಲ್ಲ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಅವರು ಈ ವಿಡಿಯೋನ ನೋಡ್ಬೋದು. ಬ್ಯಾಕ್ ಡಿಸೈನ್ ಅಷ್ಟೇ ಇರುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ಫ್ರಂಟ್ ಯಾವ ರೀತಿ ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ಬೋಟ್ ನೆಕ್ ಈಗ ನಾನು ಬ್ಯಾಕ್ ನೆಕ್ ಡಿಸೈನ್ ಸ್ಟಿಚ್ ಮಾಡಿರೋದು. ಬೋಟ್ ನೆಕ್ಕಲ್ಲಿ ಇನ್ನೂ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇದೆ. ಯಾಕಂದರೆ ಇವತ್ತೊಬ್ಬರು ವ್ಯೂವರ್ಸು ಫೋಟೋ ಕಳಿಸಿದ್ರು. ಅವರು ಏನು ಮಾಡಿದ್ದಾರೆ ಅಂದರೆ ಕುತ್ತಿಗೆ ಅಗಲನ ಕಡಿಮೆ ಇಟ್ಟಿದ್ದಾರೆ, ಹಾಗೆ ಶೋಲ್ಡರನ್ನು ಜಾಸ್ತಿ ಇಟ್ಟಿದ್ದಾರೆ. ಆ ರೀತಿ ತಪ್ಪು ಮಾಡಬೇಡಿ. ನೀವು ಮೈನಾಗಿ ಬೋಟ್ ನೆಕ್ಕಿಗೆ ಎಷ್ಟು ಕುತ್ತಿಗೆ ಅಗಲ ಇಟ್ಕೊಬೇಕು ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ. ಯಾಕಂದರೆ ಕಟ್ಟೋದಿಟ್ಟರೆ ಒಂದು ಕುತ್ತಿಗೆ ಅಗಲನ ಬೇರೆ ಥರ ಇಡಬೇಕು, ಮತ್ತು ಕ್ಲೋಸ್ ಇಟ್ಟರೆ ಕುತ್ತಿಗೆ ಅಗಲನ ಬೇರೆ ಥರ ಇರಬೇಕು. ನೋಡಿ, 3.5 ಅಂದರೆ ಇದು ಕಟ್ಟೋದಾಗಿರೋದ್ರಿಂದ, ಅದೇ ಕ್ಲೋಸ್ ಆದರೆ ನೀವು 4 ಇಂಚು ಇಟ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಶೋಲ್ಡರ್ ಹತ್ರ ಟೈಟ್ ಬರುತ್ತೆ. ಮತ್ತು ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ನ ಪ್ರತಿ ಒಂದು ವೀಡಿಯೋದಲ್ಲೂ ಹೇಳ್ತೀನಿ, ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ ಎರಡೂ ಸೇರಿಬಿಟ್ಟು ನೀವು ಹಾರ್ಮೋಲ್ ರೌಂಡಿಂಗನ್ನು ಮಾರ್ಕ್ ಮಾಡಿ ಅಂತೇಳಿ. ಏನೋ ಗೊತ್ತಿಲ್ಲ ಯಾಕೆ ಮಿಸ್ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ. ಇದೇ ರೀತಿ ಎಷ್ಟೋ ಜನ ಬೋಟ್ ನೆಕ್ ಬ್ಲೌಸನ್ನ ಮಿಸ್ ಮಾಡ್ಕೊಳೋ ಅಂಥವ್ರು ಇರ್ತಾರೆ. ಬೋಟ್ ನೆಕ್ ಬ್ಲೌಸು ಈಗ ತುಂಬ ಕಷ್ಟ ಅಲ್ಲ. ಬೋಟ್ ನೆಕ್ ಬ್ಲೌಸಿಗೆ ಈಗ ಪ್ರಿನ್ಸ್ ಕಟ್ ಬಂದಿದೆ, ತುಂಬ ನೀಟಾಗಿ ಕೂರುತ್ತೆ ವಿ ಶೇಪು. ನೀವು 4 ಇಂಚ್ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬ್ಲೌಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಹಾಕೋದಕ್ಕೆ ಬರೋದೇ ಇಲ್ಲ. ನೋಡಿ, ಈ ರೀತಿ ಕ್ಯಾನ್ವಸನ್ನು ನೀವು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಬಿಡಿ. ಫಸ್ಟು ನೀವು ಯಾವ ಡಿಸೈನ್ ಸ್ಟಿಚ್ ಮಾಡ್ತೀರಾ ಆ ಡಿಸೈನನ್ನು ನೀವು ಲೈನಿಂಗ್ ಮೇಲೆ ಬರ್ಕೊಂಬಿಡಿ. ನಂತರ ನೀವು ಈ ಥರ ಕ್ಯಾನ್ವಾಸ್ ಇರುತ್ತಲ್ಲ, ಈ ಥರ ಅಟ್ಯಾಚ್ ಮಾಡ್ಕೊಂಬಿಡಿ. ಇದು ತುಂಬ ಈಸಿ ಸ್ಟಿಚಿಂಗ್ ಮಾಡೋ ವಿಧಾನನೇ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಈಸಿ ನೆಕ್ ಡಿಸೈನ್ ಸ್ಟಿಚ್ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ನಾನು ಒಂದು ಟ್ರೇಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ಈಗ ಬಂದುಬಿಟ್ಟು ನಾವು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಕಟ್ ಮಾಡ್ಕೊಬೇಕು. ಅಂದರೆ ಕ್ಯಾನ್ವಾಸ್ ಹಾಕಿರ್ತೀವಿ, ಮಾರ್ಕ್ ಮಾಡಿರ್ತೀವಲ್ಲ, ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡಬೇಕಾಗತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ಮಾರ್ಕ್ ಮಾಡಿದ್ದನ್ನು ಸ್ವಲ್ಪ ರಫು ಜಾಸ್ತಿ ಮಾಡಿಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಕ್ಯಾನ್ವಸನ್ನು ಸೈಡಲ್ಲಿ ಇಟ್ಕೊಂಡು ಕಟ್ ಮಾಡಿಕೊಂಡು ಈ ಡಿಸೈನನ್ನು ನಾನು ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಇದರ ಫ್ರಂಟ್ ಪಾರ್ಟ್ ಅಂದರೆ ಮಾರ್ಕಿಂಗ್ ನನಗೆ ಕ್ಲೀನಾಗಿ ಹೇಳ್ಕೊಡಿ ಅಂತ ಹೇಳಿದ್ರೆ, ನಾನು ಇದೇ ಸೇಮ್ ಬ್ಲೌಸ್, ಬೇರೆ ಥರ ಬ್ಲೌಸನ್ನು ನಾನು ಮಾರ್ಕಿಂಗ್ ಕುತ್ತಿಗೆ ಅಗಲ ಎಷ್ಟು ತೊಗೊಳ್ಬೇಕು ಅಂತ ಹೇಳ್ತೀನಿ. ಕುತ್ತಿಗೆ ಅಗಲ ನೋಡಿ 3.5 ಇಟ್ಟಿದ್ದೀನಿ. ಯಾಕಂದರೆ ಇದು ಡೋರಿ ಬರುತ್ತೆ. ಡೋರಿ ಇಲ್ಲ ಅಂದರೆ ನೀವು 4 ಇಂಚ್ ಇಟ್ಕೊಳ್ಳೇಬೇಕು. ಈಗ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿರೋಂಥ ಈ ಕ್ಯಾನ್ವಸ್ ಮತ್ತು ಲೈನಿಂಗ್ ಹಾಕಿ ಕಟ್ ಮಾಡಿದ್ರಲ್ಲ, ಇಟ್ಕೊಂಡು ಸ್ಟಿಚ್ ಮಾಡಿಬಿಡಿ. ಹಾಗೆ ಇದ್ರ ಒಳಗಡೆ ಡೋರಿ ಹಾಕಿ ಸಹಿತ ನೀವು ಅಟ್ಯಾಚ್ ಮಾಡ್ಕೊಬೇಕು. ಡೋರಿ ಹಾಕ್ಕೊಂಡ್ರೆ ಒಂದೇ ಸಲಿಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಡೋರಿ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಭಾರಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಬೋದು ಈ ರೀತಿ. ಅಂದರೆ ಕ್ಯಾನ್ವಾಸ್ ಫಸ್ಟಿಗೆ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡಾಗ, ಏನಾದರೂ ತೆಳು ಫ್ಯಾಬ್ರಿಕ್ ಇದ್ದರೆ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಫಸ್ಟು ಸ್ಟಿಚ್ ಮಾಡಿಕೊಂಡು, ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ನೀವು ಈ ರೀತಿ ಡಿಸೈನನ್ನು ಕ್ಯಾನ್ವಾಸ್ ಮೇಲೆ ರಫ್ ಮಾಡಿಕೊಂಡು ಹಚ್ಚಬೇಕಾಗತ್ತೆ. ಆದರೆ ಈ ಥರ ಕಾಣದೇ ಇರೋವಂಥ ಫ್ಯಾಬ್ರಿಕ್ ಆದರೆ ನೀವು ಈಸಿಯಾಗಿ ಈ ರೀತಿ ಕ್ಯಾನ್ವಾಸ್ ಕೊಡ್ಬೋದು. ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೂ ಕ್ಲಿಯರಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೂ ಸಹ ಬ್ಯಾಕ್ ನೆಕ್ ಡಿಸೈನ್ ಅನ್ನೋದನ್ನು ನಾನು ತುಂಬಾ ಹೇಳ್ಕೊಡ್ಬೇಕಂತ ಇದ್ದೀನಿ. ಸೀಸನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ, ನೀವು 1/4 ಇಂಚ್ ಅಂತರಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಡೋರಿ ಸಮೇತ ಇದ್ರ ಒಳಗಡೆ ಈ ರೀತಿ ಸೇರಿಸ್ಕೊಂಡ್ರೆ ನೀಟಾಗಿ ಡೋರಿ ಬಂದಲ್ಲಿ ಸ್ವಲ್ಪ ಚೆನ್ನಾಗಿ ರಫ್ ಮಾಡಿ. ಯಾಕಂದರೆ ಉಲ್ಟಾ ಮಾಡಿದಾಗ ಅದು ಡೋರಿ ಕಿತ್ತು ಬರೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಅಂಟಿಸ್ಕೊಳ್ಳಿ. ಹಾಗೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಕುತ್ತಿಗೆ ಅಗಲ ಬಂದುಬಿಟ್ಟು ಕಟ್ಟೋದಿಟ್ಟರೆ 3.5 ಇಟ್ಕೊಳ್ಳಿ. ಅದೇ ನೀವು ಬ್ಯಾಕಲ್ಲಿ ಕ್ಲೋಸ್ ಮಾಡ್ತೀರಾ ಅಂತಂದರೆ 4 ಇಂಚ್ ಇಟ್ಕೊಳ್ಳಿ. ಹಾಗೆ ನಾನು ಹಿಂದಿನ ವಿಡಿಯೋ ನೀವು ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಎಲ್ಲ ನೋಡಿ. ಯಾಕಂದರೆ ನೀವು ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಏನಾದರೂ ಒಂದು ಈಗ ನೀವು ಹೊಸದಾಗಿ ಟ್ರೈ ಮಾಡ್ತೀರಾ ಅಂದಾಗ ಫಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ಯಾವುದಾದ್ರೂ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ. ಯಾಕಂದರೆ ಒಂದ್ಸಲಿ ಮ್ಯಾಚಿಂಗ್ ಬ್ಲೌಸು ಹೋಯಿತು ಅಂತಂದರೆ ನಮ್ಮ ಬ್ಲೌಸ್ ಆಗಲಿ ಅಥವಾ ಕಸ್ಟಮರ್ ಬ್ಲೌಸ್ ಆಗಲಿ ಹಾಳಾಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ಅದರಿಂದ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ, ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೊಂದು ವೀಡಿಯೋಗಳಿರುತ್ತೆ, ಒಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ ಅಥವಾ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಹಾಳಾಯಿತು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಳ್ಳೊಳ್ಳೆ ಸೀರೆ ಬ್ಲೌಸ್ಗಳು. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ತಿಳ್ಕೊಂಡು ಬೇಕಾದರೆ ಒಂದು ರಫ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿ, ನಂತರ ನೀವು ಕರೆಕ್ಟ್ ಅನ್ನಿಸ್ತು ಅಂತಂದರೆ ನೆಕ್ಸ್ಟ್ ಒಳ್ಳೆ ಬ್ಲೌಸಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ಯಾಕೋ ಗೊತ್ತಿಲ್ಲ ಹಾಗಾಗ್ಬಿಟ್ಟಿತ್ತು. ಹಾಗೇನೇ
ಫ್ರೆಂಡ್ಸ್, ನಿಮಗೆ ಏನಾದರೂ ನ್ಯೂ ಡಿಸೈನ್ ನೀವು ಸ್ಟಿಚ್ ಮಾಡ್ಕೊಬೇಕು ಅಂತಲೇ ಇದ್ದರೆ ಫಸ್ಟು ಒಂದು ನಾರ್ಮಲ್ ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿ ನೋಡಿ, ಏನಾಗಿದೆ ಅಂತ ನೀವು ಹಾಕೊಂಡಾಗೇ ಗೊತ್ತಾಗತ್ತಲ್ವಾ. ಆಗ ನೀವು ನೆಕ್ಸ್ಟು ಸ್ಟಿಚ್ ಮಾಡ್ಕೊಬೋದು. ಅದರಿಂದ ನೀವು ಒಳ್ಳೊಳ್ಳೆ ಬ್ಲೌಸ್ಗಳನ್ನು ಹಾಳು ಮಾಡ್ಕೊಬೇಡಿ. ಈ ಬ್ಯಾಕ್ ನೆಕ್ ಡಿಸೈನ್ ಬಂದು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಟ್ರೆಂಡ್ ಆಗಿದೆ. ಎಲ್ಲರೂ ಸಹಿತ ಈ ಥರದ್ದನ್ನು ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ಳಿ, ಆಗ ನೀಟಾಗಿ ಈ ರೀತಿ ಕೂರುತ್ತೆ. ಬಟ್ಟೆನೂ ತುಂಬ ಸುಕ್ಕಿತ್ತು, ಆದರೂ ಸಹಿತ ನಾನು ಐರನ್ ಮಾಡಿಕೊಂಡೆ ಸ್ಟಿಚ್ ಮಾಡಿದೆ ನೀಟಾಗಿ. ಈಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆಯೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಈಸಿ ಇದೆಯಾ ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ಇದೇ ರೀತಿ ಈಸಿ ಡಿಸೈನ್ ನಾನು ಬ್ಯಾಕ್ ನೆಕ್ ಡಿಸೈನು, ಫ್ರಂಟ್ ನೆಕ್ ಡಿಸೈನ್ ಎಲ್ಲ ಹಾಕ್ತಾ ಇರ್ತೀನಿ, ಸ್ಲೀವ್ ಡಿಸೈನ್ ಎಲ್ಲ. ಎಲ್ಲರೂ ಸಹಿತ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಲೈನಿಂಗನ್ನು ಎಲ್ಲೂ ಬರ್ದಿರೋ ಹಾಗೆ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಎಷ್ಟು ವರ್ಷ ನಾವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಬಟ್ಟೆ ಅನ್ನೋ ಒಂದು ಜಗತ್ತಲ್ಲಿ ಸ್ಟೈಲ್ ಪ್ರತಿದಿನ ಚೇಂಜ್ ಆಗ್ತಾನೆ ಇರುತ್ತೆ. ಆ ಚೇಂಜ್ ಆದಂಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಇವಾಗೆಲ್ಲ ನಿಮಗೆ ಯಾವ ಸೈಜ್ ಬ್ಲೌಸ್ ಬೇಕು ಅನ್ನೋದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರೆ ಸಾಕು, ಬರುತ್ತೆ. ಕಲಿಯೋ ಅಂಥ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗಿದೆ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡ್ತಾ ಇರ್ಬೋದು, ನಾನು ಟ್ರಿಮ್ ಮಾಡಿಕೊಂಡೆ ನೀಟಾಗಿ. ಈಗ ಈ ರೀತಿ ಒಂದು ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ನಾನು ಮಡ್ಚಿಬಿಡ್ತೀನಿ. ಇದು ಈಸಿ ಅನಿಸುತ್ತೆ ನನಗೆ ಬ್ಯಾಕಲ್ಲಿ ಈ ರೀತಿ ಮಡ್ಚ್ಕೊಳ್ಳೋದು. ಯಾವ ರೀತಿ ಬ್ಯಾಕಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ತೀರಾ, ಹಾಗೆ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟ್ ಕೇಳಿ ನಂಗೆ ತುಂಬಾ ಖುಷಿಯಾಗುತ್ತೆ. ಒಂದೊಂದು ಸರಿ ಅಂತೂ ಕಣ್ಣಲ್ಲಿ ನೀರು ಬರಬೇಕು, ಅಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡಿರ್ತಾರೆ, ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ಪ್ರತಿದಿನ ವೀಡಿಯೋ ಹಾಕಿಲ್ಲ ಅಂದರೆ ಏನೋ ಒಂದು ಸಮಾಧಾನ ಇರೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಇದು ಬ್ಯಾಕ್ ನೆಕ್ ಡಿಸೈನ್ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡವರಿಗೆ ಒಂದು ಒಳ್ಳೆ ಹೆಲ್ಪ್ ಆಗ್ಬೋದು. ಹಾಗಾಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ನೀವು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಈ ರೀತಿ ಆಯಿತು. ಹಾಗೆಯೇ ತುಂಬ ಟ್ರೆಂಡಲ್ಲಿರುವಂಥ ಡಿಸೈನ್ ಅನ್ಬೋದು. ಹಾಗೆಯೇ ಕೊನೆಯಲ್ಲಿ ಬ್ಲೌಸೆಲ್ಲ ಹೊಲ್ದಾದ್ಮೇಲೆ ಈ ರೀತಿ ಆಯಿತು. ಫ್ರಂಟಲ್ಲಿ ಈ ರೀತಿ ಒಂದು ಬಾರ್ಡರ್ ಕೊಟ್ಟೆ, ಹಾಗೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಟೆ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೇನಾದರೂ ಕನ್ಫ್ಯೂಸ್ ಇದ್ದರೆ ನಂಗೆ ಕೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.